ನೋಡಿ, ಇದು ಚೆಸ್ಟ್ ಮೆಜರ್ಮೆಂಟು ಬ್ಯಾಕು. ಇದು ಬಂದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೊಬೇಕು. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಡಬೇಕು. ಉಕ್ಸ್ ಪಟ್ಟಿ ಹತ್ರ 1 ಇಂಚ್ ಎಕ್ಸ್ಟ್ರಾ ಇಡಬೇಕು. ಅಲ್ಲಿಂದ ಮಾರ್ಕ್ ಮಾಡಬೇಕು. ಮತ್ತು ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ತಗೋಬೇಕು ಪ್ರಿಂಟ್. ನೋಡಿ, ಇದು ಅಪ್ಪರ್ ಚೆಸ್ಟ್ ಇದೆ, ಇದು ಚೆಸ್ಟ್ದು. ಇದು ಅಪ್ಪರ್ ಚೆಸ್ಟ್ ಅಲ್ವಾ. ನೋಡಿ 48 ಇಡಬೇಕು. ಇವ್ರದ್ದು ಎಲ್ಲಿ ಇಡಬೇಕು? ಇಲ್ಲೇ ಇಡಬೇಕು. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇರುತ್ತಲ್ಲ, ಇದು ಬಿಟ್ಟಿಡಬೇಕು. ಬಿಟ್ಟು ಇದು ಫ್ರಂಟು ಬ್ಯಾಕು ಎರಡು ಒಟ್ಟಿಗೆ 12 ಇಟ್ಬಿಟ್ರೆ ಆವಾಗ 2 ಇಂಚ್ ಡಿಫ್ರೆನ್ಸ್, 1.5 ಇಂಚ್ ಬಂತಲ್ವ, ಅದೇನಾಗುತ್ತೆ 3 ಇಂಚ್ 2 ಸೈಡು ಸೇರಿ, ಆವಾಗ ಅದು ಎಲ್ಲ ಹೋಗೋದಲ್ಲಿ ರಿಂಕಲ್ಸ್ ಬರೋದು. ಮತ್ತು ಫ್ರಂಟು ಬ್ಯಾಕು ಇಟ್ಕೊಂಡು ಮಾಡ್ತೀವಲ್ವ, ಇಲ್ಲಿ 1/2 ಇಂಚ್ ಹೊರಗಡೆ ಶೇಪ್. ಫ್ರಂಟ್ ಡೀಪು. ಹೇಗಿದೆ? Three and a half ಇಟ್ಟಿದೆ. ಇಲ್ಲಿ ಅಷ್ಟೇ, ಇಲ್ಲಿ ಕಡಿಮೆ ಇರಬೇಕು, ಇಲ್ಲಿ ಜಾಸ್ತಿ ಇರಬೇಕು. ಈ ಕ್ಯಾಲ್ಕುಲೇಟರ್ ಇವ್ರದ್ದು ಡಾಟ್ ಪಾಯಿಂಟ್ ಹೆಂಗೆ ಇಡಬೇಕಂದ್ರೆ, ಡಿವೈಡೆಡ್ ಬೈ ಇವ್ರದ್ದು 48 ಇದೆಯಲ್ಲ, 48 ಡಿವೈಡೆಡ್ ಬೈ 10 ಇಟ್ಟರೆ 4.8 ಬರುತ್ತೆ. ಇದು ಇಲ್ಲಿ ಇಡಬೇಕು ಡಾಟು. ಇಡಬೇಕು. ಫಸ್ಟ್ ಡಾಟ್ ಪಾಯಿಂಟ್ ಬಂದು 11.5. ಸೆಕೆಂಡು 14. ಇದು 11 ಇಟ್ಟರೆ ಸಾಕು. ಸ್ಟಿಚ್ಗೆ 1/2 ಇಂಚ್. ಇವ್ರದ್ದು ವೇಸ್ಟು 40 ಇದೆ ಅಲ್ವಾ, ಡಾಟ್ ಎಷ್ಟು ಇರಬೇಕು? ಇದು ಇರ್ತಾ 10 ಇದೆ. 10 ಇಷ್ಟು ವೇಸ್ಟ್ಗೆ ಇದು. ಮತ್ತು ಇಲ್ಲಿ 3 ಇದೆ. 1.5 ಇರಬೇಕು ಡಾಟ್.
ಕಡೆ ಇದರಲ್ಲಿ ಮಾರ್ಕ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಶೇಪು 2 ಸೆಂಟ್ರಲ್ ಕೊಡಬೇಕು. ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ವ, ಇಲ್ಲಿ ಈ ಥರ ಕ್ರಾಸಾಗಿ ಮಾಡಬೇಕು. ಇಷ್ಟು ಇದು ಬಿಟ್ಬಿಟ್ರೆ ಶೋಲ್ಡ್ರು ಮತ್ತೆ ಡ್ರಾಪ್ ಆಗುತ್ತೆ. ಇಲ್ಲಿ ಕ್ರಾಸ್ ಮಾಡ್ಕೊಂಡು ಮಾತ್ರ ಎಕ್ಸ್ಟ್ರಾ ಬರುತ್ತೆ. ಅವಾಗ ಇದು ಮಿಕ್ಸ್ ಆಗ್ತೀವಲ್ವ, ಇದು ಫ್ರಂಟ್ ಪಾರ್ಟ್ ಕರೆಕ್ಟಾಗಿ ಕೂರುತ್ತೆ. ಇದು ಬಿಟ್ಬಿಟ್ರೆ ಶೋಲ್ಡ್ರು ಮತ್ತೆ ಡ್ರಾಪ್ ಆಗುತ್ತೆ. ಮತ್ತು ಇದನ್ನು ತೆಗಿಬೇಕಿಲ್ಲ. ಇವಾಗ ತೋರಿಸ್ತೀನಿ ಅದೇನು ಡಿಫ್ರೆನ್ಸು, ಏನು ಪ್ರಾಬ್ಲಮ್ ಅಂತ. ಇವಾಗ ನೀವು ಇದು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿಲ್ಲ ಅಂತ ಇಟ್ಕೊಂಡಿದ್ದೀನಿ. ಓಕೆ, ನೋಡಿ ಇಲ್ಲಿ ನಾವು 3 ಇಂಚು ಡಾಟ್ ಹಿಡಿತೀವಿ. ಇಷ್ಟು ಡಾಟ್ ಹಿಡಿದ್ಬಿಡ್ತೀವಿ. ಓಕೆ, ಇವಾಗ ನಾವು ಇದು ಇಟ್ಟಿರಲ್ಲ, ಎಕ್ಸ್ಟ್ರಾ 1 ಇಂಚ್ ಇಟ್ಟಿಲ್ಲ. ಇಲ್ಲ, ಓಕೆ, ಇದಿಲ್ಲ ಅಂತ ಇಟ್ಕೊಳ್ಳಿ. ಹಿಂಗೆ ಮಾಡ್ಸೋಣ. ಓಕೆ, ಆವಾಗ ಬ್ಲೌಸ್ ಎಲ್ಲಿ ಎಳ್ಕೊಳ್ಳುತ್ತೆ? ಇದು ಇಲ್ಲಿ ಎಳ್ಕೊಳ್ಳುತ್ತೆ. ಆವಾಗ ಈ ಶೋಲ್ಡ್ರು ಡ್ರಾಪ್ ಬಂದು ಇಲ್ಲಿ ಬೀಳುತ್ತೆ, ಈ ಶೋಲ್ಡ್ರು ಬಂದು ಹಿಂಗೆ ಇಲ್ಲೇ ಬೀಳುತ್ತೆ. ಇವಾಗ ನಾವು ಇದನ್ನ ಹಿಂಗೆ ಬಿಡ್ತೀವಿ. ಓಕೆ, ನೋಡಿ ಇವಾಗ ಇದು 3 ಇಂಚ್ ಡಾಟ್ ಹಿಡಿತೀವಿ. ಅವಾಗ ಇಲ್ಲಿ ನೋಡಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಕರೆಕ್ಟಾಗಿ ಬಂತಾ? ನೋಡಿ ಇಷ್ಟೇ ಡಾಟ್ ಹಿಡಿಬೇಕು, ಅವಾಗ ಇಷ್ಟೇ ಕರೆಕ್ಟಾಗಿ ಕೂರುತ್ತೆ. ಬಟ್ ಇವಾಗ ಫ್ರಂಟ್ ಮೇಲೆ ಇದನ್ನ ಕಟ್ ಮಾಡಿದ್ದೀರಲ್ವಾ, ಇಲ್ಲಿ ಫ್ರಂಟ್ ಇಲ್ಲಿ ಬ್ಯಾಕ್ ಕರೆಕ್ಟ್ 1/2 ಇಂಚ್ ಬಿಟ್ಟೆ ಎಕ್ಸ್ಟ್ರಾ. ಅದೇ ತೋರಿಸ್ತೀನಿ ಯಾಕೆ ಅಂತ. ನೋಡಿ ಇಲ್ಲಿ 1/2 ಇಂಚ್ ಬಿಟ್ಟಿದ್ದೀನಲ್ವಾ, ನೋಡಿ ಇದು ಎಕ್ಸ್ಟ್ರಾ ಇದೆ. ಫ್ರಂಟ್ ಡಾಟ್ ಹಿಡಿಬೇಕಲ್ವ ಇಲ್ಲಿ. ಇಲ್ಲಿ 1/2 ಇಂಚ್ ಡಾಟ್ ಹಿಡಿತೀವಲ್ವಾ, ನೋಡಿ ಇಲ್ಲಿ ಅಪ್ಪರ್ ಚೆಸ್ಟ್ಗೂ ಅಪ್ಪರ್ ಚೆಸ್ಟ್ಗೂ ಜಾಸ್ತಿ ಡಿಫ್ರೆನ್ಸ್ ತಗೋಬೇಕಲ್ವ. ಇಲ್ಲಿ ಜಾಸ್ತಿ ಇದೆಯಲ್ಲ, ಇಲ್ಲಿ ಡಾಟ್ ಹಿಡಿತೀವಲ್ವ. ಈಗ ಇಲ್ಲಿ ಡಾಟ್ ಹಿಡಿತೀವಲ್ವ, ಕರೆಕ್ಟಾಗಿ ಕೂರ್ತೀವಿ ಅದರಲ್ಲಿ. ಅದು ಇಲ್ಲಿ ಹಿಂಗೆ ಎಕ್ಸ್ಟ್ರಾ ಬಿಟ್ಟಿಲ್ಲ ಅಂದಾಗ ನಾವು ಇಲ್ಲಿ ಡಾಟ್ ಹಿಡಿದಾಗ ಅದು ಎಳ್ಕೊಳ್ಳುತ್ತೆ. ಬ್ಲೌಸ್ ಕಂಕ್ಲಿ ಎಳೆಯುತ್ತೆ. ನೋಡಿದ್ದೀರಾ, ಪಿಂಪಲ್ಸ್ ಬರುತ್ತಲ್ಲ, ಅದೇ ಪ್ರಾಬ್ಲಮ್ಗೆ. ನೋಡಿ ಇವಾಗ ಇಲ್ಲಿ ಡಾಟ್ ಹಿಡಿತೀವಿ ನಾವು, ಕರೆಕ್ಟಾಗಿ ಕೂರುತ್ತೆ ಅವಾಗ ಚೆಸ್ಟ್. ಇವಾಗ ನೋಡಿ ನಾವು ಇವಾಗ ಇದು ಬ್ಯಾಕ್ಗೂ ಫ್ರಂಟ್ಗೂ 2 ಇಂಚ್ ಎಕ್ಸ್ಟ್ರಾ ತಗೊಂಡೆ ಅಲ್ವಾ, ನೋಡಿ ಎಲ್ಲಿದೆ, ಕರೆಕ್ಟಾಗಿ ಬಂತಲ್ವಾ. ನೋಡಿ ಇವಾಗ ಇದು ಎಕ್ಸ್ಟ್ರಾ ತಗೊಂಡೆ ಅಲ್ವಾ, ಇದು 11.5 ತಗೊಂಡೆ, ಇದು 12 ತಗೊಂಡೆ. ನೋಡಿ ಈಗ ಎಕ್ಸ್ಟ್ರಾ ಇಲ್ಲಿ ಕರೆಕ್ಟಾಗಿ ಕೂರುತ್ತೆ. ಆವಾಗ ನಾವು ಇದನ್ನು ನಾವು ಇದನ್ನು 12 ತಗೊಂಡಾಗ ನಮಗೆ 1/2 ಇಂಚಲ್ಲಿ ಎಕ್ಸ್ಟ್ರಾ ಉಳಿಯುತ್ತೆ. ಅದೇ ಇಲ್ಲಿ ರಿಂಕಲ್ಸ್ ಬರೋದು ಬ್ಯಾಕ್ ಸೈಡು. ಆರ್ಮಲ್ ಕೆಳಗಡೆ ರಿಂಕಲ್ಸ್ ಬರುತ್ತಲ್ಲ, ಅದೇ ಅಲ್ಲಿ ಆರ್ಮಲ್ ರಿಂಕಲ್, ಹಿಂದೆಗಡೆ ಬ್ಯಾಕ್ ಸೈಡ್ ರಿಂಕಲ್ಸ್ ಬರೋದು.
ಗೊತ್ತಾಯ್ತಲ್ಲ ಇವಾಗ ನೋಡಿ. ಇವಾಗ ಇನ್ನೇನಾದರೂ ಡೌಟ್ ಇದ್ದರೆ ಕೇಳಿ. ಇವಾಗ ಯಾರದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ, ನಾವು ಅವ್ರದ್ದು ಚೆಸ್ಟು ಡಿವೈಡೆಡ್ ಬೈ 10 ಮಾಡಿದಾಗ ಇದು ಗ್ಯಾಪ್ ಇಟ್ಕೊಬೇಕು ಡಾಟ್ಸು. ಓಕೆ. ಇದು ಅಷ್ಟೇ, ಇದು ಅಷ್ಟೇ. ಮತ್ತು ಸ್ಲೀವ್ ಕ್ಯಾಪ್ ವೈಟ್ ಇಡ್ತೀವಲ್ವ, ಅದು ಅಷ್ಟೇ. ಚೆಸ್ಟ್ ಮೆಜರ್ಮೆಂಟು ಡಿವೈಡೆಡ್ ಬೈ 10 ಇಟ್ಟಾಗ ನಾವು ಇಲ್ಲಿ ಆರ್ಮೋಲ್ ಎಷ್ಟು ಡೌನ್ ಇಡಬೇಕು ಅನ್ನೋದು ಅಲ್ಲೇ ಬಂದ್ಬಿಡುತ್ತೆ ನೋಡಿ. ಇವಾಗ ಇವ್ರದ್ದು 48 ಇದೆಯಲ್ಲ, ಡಿವೈಡೆಡ್ ಬೈ 10 ಇಟ್ಟಾಗ ಅವ್ರದ್ದು ಕ್ಯಾಪ್ ವೈಟ್ ಇಷ್ಟೇ ಇಡಬೇಕು. ಅದು ಇಟ್ಟಾಗೆ ಇದು ಕರೆಕ್ಟಾಗಿ ಕೂರೋದು. ಇಲ್ಲಾಂದರೆ ಇದು ಇಲ್ಲಿ ಸ್ಟಿಚ್ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ ಕೂರಲ್ಲ. ಅದು ಇದು ಹೆಚ್ಚು ಕಡಿಮೆ ಇದ್ದಾಗ ಸ್ಲೀವ್ ಕಟ್ ಮಾಡಿಬಿಟ್ಟು 3/4 ಮಾಡಬೇಕು. ಅದು ಬಟ್ಟೆ ಜಾಸ್ತಿ ಐತೆ ಬರುತ್ತೆ. 13 ಬರುತ್ತೆ. 13 3/4 ಚೆನ್ನಾಗಿದೆ. ಶೆಕ್ ಬೇಕಾ? ಶೆಕೆ ಇಡ್ಲಾ? ಇಡುತ್ತೆ ತಗೊಂಡು 5 ಬಿಟ್ಟರೆ ಇಷ್ಟು ಬರುತ್ತೆ. 50 ಮೀಟ್ರ್ ಅದಕ್ಕೆ ಕ್ರಾಸ್ ಕಟ್ಟಿ ಬೇರೆ ಬಟ್ಟೆ ತಗೊಬೇಕು. ಇಲ್ಲ ಒಂದು 1/4 ಮೀಟ್ರ್ ತಗೊಬೇಕಿದ್ದು ಬೆಲ್ಟ್ ಬಟ್ಟೆ ಸಾಕು. ಆಗುತ್ತೆ ನೋಡಿ ಬಟ್ಟೆ ಎಷ್ಟು ಐತೆ. ಸ್ಲೀವ್ ಕಟ್ ಮಾಡ್ತಿದ್ದೀನಿ. 1/2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡಬೇಕು ಕ್ರಾಸ್ ಇರೋದು. ಆರ್ಮೋಲ್ ರೌಂಡು. ಇದು ಕ್ಯಾಪ್ ವೈಟ್ ಬಂದು 4.8 ಇಷ್ಟೇ ಇಡಬೇಕು. ಇಷ್ಟಿಟ್ಟಾಗೇ ಆರ್ಮೋಲ್ ಕರೆಕ್ಟಾಗಿ ಕೂರೋದು. ಇದು ಸ್ಲೀವ್ ಏನಾದರೂ ಡೌಟ್ ಇದ್ದರೆ ಕೇಳಿ. ಇಷ್ಟೇ ಇಡಬೇಕು. ಅವ್ರ ಲೆಂತ್ ಎಷ್ಟಾದರೂ ಇಟ್ಟಿರಲಿ, ಇಷ್ಟೇ ಇಡಬೇಕು. ಅವ್ರ ಚೆಸ್ಟ್ ಮೆಜರ್ಮೆಂಟಲ್ಲೇ ಇಡಬೇಕು. ಚೆಸ್ಟ್ ಮೆಜರ್ಮೆಂಟ್ 48 ಡಿವೈಡೆಡ್ ಬೈ 10 ಇಡಬೇಕು. ಇವಾಗ ಚೆಸ್ಟು 36 ಇರುತ್ತೆ. 36 ಡಿವೈಡೆಡ್ ಬೈ 10 ಇಟ್ಟಾಗ ಅವ್ರಿಗೆ 3.6 ಇಡಬೇಕು ಸಣ್ಣಗಿರೋರಿಗೆ. ಓಕೆ. ನಾವು 10 ಡಿವೈಡೆಡ್ ಬೈ 10 ಮಾಡಬೇಕು. ಓಕೆ. ಆರ್ಮೋಲು ಹೆಂಗೆ ಇಡಬೇಕಂದ್ರೆ, ಆರ್ಮೋಲ್ ರೌಂಡ್ ಗೊತ್ತಿರಲ್ಲ, ಬಾಡಿ ಮೆಜರ್ಮೆಂಟ್ ಅಂತೀವಿ, ಸುತ್ತಳತೆಗೆ ಹೆಂಗೆ ಇಡಬೇಕು ಗೊತ್ತಿರಲ್ಲ. ಅದು ಆರ್ಮೋಲು ರೌಂಡು ಇವ್ರದ್ದು 48 ಡಿವೈಡೆಡ್ ಬೈ 5 ಇಟ್ಟಾಗ 9.6 ಅಷ್ಟೇ ಬರುತ್ತೆ ನೋಡಿ. ಇವಾಗ ನಾನು ಇಷ್ಟೇ ಇಡ್ತಾ ಇರೋದು ಅವ್ರದ್ದು. ಅಷ್ಟೇ. ಅವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಒಂದಿದ್ರೆ ಇನ್ನೆಲ್ಲ ಮೆಜರ್ಮೆಂಟೂ ಈ ಥರ ಡಿವೈಡೆಡ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಯಾವುದೇ ಮೆಜರ್ಮೆಂಟ್ ಆದರೂ ಅಷ್ಟೇ. ಇವಾಗ ನೋಡಿ ಸ್ಲೀವ್ ಕಟ್ಟಿಂಗ್ ಮಾಡೋದು. ಇಲ್ಲಿ ಆಫ್ ಮಾಡಬೇಕು, ಇಲ್ಲಿ ಆಫ್ ಮಾಡಬೇಕು. ಇಲ್ಲಿ ಆಫ್ ಮಾಡಬೇಕು. ಅವ್ರದ್ದು ಶೋಲ್ಡ್ರು, ಇದು ಅವ್ರದ್ದು ಶೋಲ್ಡ್ರು ಗ್ಯಾಪ್ ಬರುತ್ತಲ್ವ, ಶೋಲ್ಡ್ರು ಇಲ್ಲಿ ನಾವು ಇದು ಶೋಲ್ಡ್ರು 2.25 ಬಂದಿದೆಯಲ್ವ ಅವ್ರದ್ದು ಶೋಲ್ಡ್ರು 2.5. ಓಕೆ ನೋಡಿ ಅಷ್ಟೇ ಬರಬೇಕು. 2.25 ಇಷ್ಟು ಬಂದರೆ ಇದೆಲ್ಲ ಕರೆಕ್ಟಾಗಿ ಇಟ್ಟಾಗೆ ಬ್ಲೌಸ್ ಕರೆಕ್ಟಾಗಿ ಬರೋದು. ಇದು ಅರ್ಥ ಆಯ್ತಾ ನೋಡಿ. ಇದು ಇಲ್ಲಿಂದ ಇಲ್ಲಿ ಆಫು, ಮತ್ತು ಇಲ್ಲಿಂದ ಇಲ್ಲಿಗೆ ಆಫು, ಮತ್ತು ಇಲ್ಲಿಂದ ಇಲ್ಲಿ ಆಫು, ಮತ್ತು ಇದು ಆರ್ಮೋಲ್ ಕರ್ವ್ ಶೇಪ್ ತಗೊಂಡು ಇದರಲ್ಲೇ ಶೇಪ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇದು ಇಲ್ಲಿ ಮಾಡುವಾಗ ಇದು ನಮ್ಮ ಕಡೆ ಇರಬೇಕು, ಇಲ್ಲಿ ಮಾಡುವಾಗ ಇದು ಈ ಕಡೆ ಇರಬೇಕು. ಇಲ್ಲಿ 1/2 ಇಂಚು ಒಳಗಡೆ ಮಾಡಬೇಕು. ಇದು ಫಸ್ಟು ಶೇಪು. ಇದು ಇನ್ನೊಂದು ಬ್ಯಾಕ್, ಇದು ಫ್ರಂಟ್ ಶೇಪ್. ಈಗ ಮತ್ತೆ ಇನ್ನೊಂದು ಮಾಡಬೇಕು. ಇಲ್ಲೇನಕ್ಕೆ ಆಫ್ ಮಾಡಿದ್ವಿ, ಇಲ್ಲೇನಕ್ಕೆ ಮಾರ್ಕ್ ಮಾಡಿದ್ವಿ ಅಂದರೆ ಇನ್ನೊಂದು ಶೇಪು ಇಲ್ಲಿಂದನೇ ಕೊಡಬೇಕು. ಓಕೆ. ಇಲ್ಲೇನು ಮಾರ್ಕ್ ಇರುತ್ತೆ ಇಲ್ಲಿಂದ ಆಫು, ಈ ಮಾರ್ಕಿಂದನೇ ಇನ್ನೊಂದು ಶೇಪ್ ಕೊಡಬೇಕು. ಒಳಗಡೆ ಬರಬಾರ್ದು, ಈ ಕಡೆ ಹೋಗಬಾರ್ದು ನೋಡಿ. ಇಲ್ಲಿಂದನೇ ಶೇಪ್ ಕೊಡಬೇಕು.
ಏನಕ್ಕೆ ಇಲ್ಲಿ ಶೇಪ್ ಹಾಕಿದೆ ಇದು ಮಾರ್ಕ್ ಅಂದರೆ ಇಲ್ಲಿಂದ ಇಲ್ಲಿಗೆ 1/2 ಇಂಚು ಶೇಪ್ ಮತ್ತೆ ಶೇಪ್ ಕೊಡುವಾಗ 1/2 ಇಂಚ್ಗೆ ತಗೋಬೇಕು ಇಲ್ಲಿ. ಓಕೆ. ಈ ಮಾರ್ಕು ಇದು ಈ ಲೈನು ಇಲ್ಲಿಂದ ಇಲ್ಲಿಗೆ 1/2 ಇಂಚು ಮತ್ತು ಇದನ್ನ ಹೆಂಗೆ ಮಾಡಿ ಅವಾಗ ಇಲ್ಲಿಗೆ ಮಾಡಬೇಕಿದೆ ಈ ಶೇಪ್. ಆಮೇಲೆ ಇದನ್ನಿಂದ ಇದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದು ಇದನ್ನು ಹೇಳಿದ್ರೂ ರಿಂಕಲ್ಸ್ ಬರುತ್ತೆ, ಇಲ್ಲ ಬ್ಲೌಸ್ ಹೇಳಿದ್ರೂ ರಿಂಕಲ್ಸ್ ಬರುತ್ತೆ. ಇದು ನಾವು ಆರ್ಮೋಲ್ ಎಷ್ಟು ಇದು ರೌಂಡ್ ಬಂದಿರುತ್ತೋ ಇದು ಅಷ್ಟೇ ಇಟ್ಟಾಗ ಕರೆಕ್ಟಾಗಿ ಬರುತ್ತೆ. ತೋರಿಸ್ತೀನಿ ಇದು. ಇದು ಶೇಪು ಇಲ್ಲಿ ಪೀಸ್ ಕೊಡಬೇಕು, ಬಟ್ಟೆ ಕಡಿಮೆ ಇದೆಯಲ್ಲ. ಇದು ಫ್ರಂಟ್ ಶೇಪ್. ಬಟ್ಟೆ ಕೊಟ್ಟ ಮೇಲೆ ಈ ಕಡೆ ಮಾತ್ರ ಶೇಪ್ ತಗೊಳ್ಳಿ. ನ್ಯಾಚ್ ಹಾಕಿರೋ ಫ್ರಂಟ್. ಎರಡು ಕರೆಕ್ಟಾಗಿ ಬಂದಿದೆ. ಇದು ಹೆಚ್ಚು ಕಡಿಮೆ ಬಂದರೆ ಒಂದು ಯಾವುದಾದ್ರೂ ಹೇಳಿದ್ರೂ ಆರ್ಮೋಲ್ ರಿಂಕಲ್ಸ್ ಬಂದ್ಬಿಡುತ್ತೆ. ಮತ್ತು ಇನ್ನು ಕ್ರಾಸ್ ಬೆಲ್ಟ್ಗೆ ಬಟ್ಟೆ ಇದರಲ್ಲಿಲ್ಲ. ಕ್ರಾಸ್ ಬೆಲ್ಟ್ ಹೆಂಗೆ ಕಟ್ ಮಾಡಬೇಕಂದ್ರೆ, ಇವಾಗ ನಾವಿಲ್ಲಿ ವೇಸ್ಟ್ ಏನು ತಗೊಂಡಿರ್ತೀವಿ, ಈ ವೇಸ್ಟಲ್ಲಿ /4 ಮಾಡಿದಾಗ ಬರುತ್ತಲ್ಲ 10. ಇದು 10 ಕ್ರಾಸ್ ಬೆಲ್ಟ್ ತಗೋಬೇಕು. 12 ಕಟ್ ಮಾಡಬೇಕು ಕ್ರಾಸ್ ಬೆಲ್ಟು, ಅಷ್ಟೇ ಇರಬೇಕು. ಯಾಕಂದರೆ 4 ಇವಾಗ ಬ್ಲೌಸ್ ಕರೆಕ್ಟಾಗೆ ಇವಾಗ ಒಂದು ಅದು ಯಾವುದಾದ್ರೂ ಒಂದು ಬ್ಲೌಸ್ ಕೊಡಿ, ಅದು ನೋಡಿ ಕರೆಕ್ಟಾಗೆ ಇದು /4 ಮಾಡ್ಕೊಂಡಾಗ ಇಲ್ಲಿ ಕರೆಕ್ಟಾಗಿ ಕೂರುತ್ತೆ. ನಾವು ಹೆಂಗಂದರೆ ಹಂಗೆ ಅವ್ರ ಬ್ಲೌಸ್ ಮೆಜರ್ಮೆಂಟ್ ಹೊಲ್ದ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಬ್ಲೌಸು ಹಿಂಗೆ ಬರುತ್ತೆ. ಒಂದೊಂದು ಬ್ಲೌಸ್ ನೋಡಿದ್ದೀರಾ, ನಮಗೆ ಮೆಜರ್ಮೆಂಟ್ ಕೊಟ್ಟಿರ್ತಾರೆ, ಅದು ಹಿಂಗಿರುತ್ತೆ. ಇಲ್ಲಿ ಈ ಬ್ಲೌಸ್ ಬಂದು ಇಲ್ಲಿ ಕೂತಿರುತ್ತೆ, ಈ ಸ್ಟಿಚ್ ಬಂದು ಇಲ್ಲಿ ಕೂತಿರುತ್ತೆ. ಅವಾಗ ಏನಾಗುತ್ತೆ, ಎಲ್ಲ ಇಲ್ಲಿ ಡೀಪ್ ಸರಿಗೆ ಕೂರಲ್ಲ. ಅದಕ್ಕೆ ಅದೆಲ್ಲ // ಮಾಡಬೇಕು. ಸ್ವಲ್ಪ ಲೂಸ್ ಇದೆ ಬ್ಯಾಕ್. ಅದೇ ಅದು // ಮಾಡಿದಾಗ ಮಾತ್ರ ಎಲ್ಲ ಕರೆಕ್ಟಾಗಿ ನಾವು ಆ ಥರ ಮಾಡ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಬ್ಲೌಸ್ ಕೊಡುತ್ತೆ. ಅವ್ರ ಚೆಸ್ಟ್ ಮೆಜರ್ಮೆಂಟಲ್ಲೇ ಬಂದ್ಬಿಡುತ್ತೆ ಎಲ್ಲ. ನೋಡಿ ಇದು ನೋಡಿ ಬೇರೆಯವ್ರು ಸ್ಟಿಚ್ ಮಾಡಿರೋದು ಇದು ಹಿಂಗೆ ಬಂದಿದೆ ನೋಡಿ. ಹೆಚ್ಚು ಕಡಿಮೆ ಆದಾಗ ಹಿಂಗೆ ಬರುತ್ತೆ. ಕರೆಕ್ಟಾಗಿ // ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಈ ಕಟ್ಟಿಂಗು ನೋಡಿ, ಇವಾಗ ನಾನು ಏನು ಹೇಳ್ಕೊಟ್ಟಿದ್ದೀನಿ ಕಟ್ಟಿಂಗು, ಈ ಕಟ್ಟಿಂಗ್ ಈ ಬ್ಲೌಸ್ ಇದು ನೋಡಿ, ಇದು ಕರೆಕ್ಟಾಗಿ ಬಂದಿದೆ. ಇದು ಕರೆಕ್ಟಾಗಿ ಕೂರುತ್ತೆ. ಎಲ್ಲ // ಮಾಡಬೇಕು. ನಿಮಗೆ ಶೋಲ್ಡ್ರ್ ಹಂಗೂ ತಗೊಳೋದು ಗೊತ್ತಾಗಿಲ್ಲ, ನಮಗೆ ಬಾಡಿ ಮೆಜರ್ಮೆಂಟಲ್ಲಿ // ಮಾಡೋಕ್ಕೆ ಬರಲ್ಲ ಅಂದರೆ ಬ್ಲೌಸ್ನ ಈ ಥರ ಹಾಕಿ ಆ ಶೇಪ್ ಕರೆಕ್ಟಾಗಿ ಬರೋದಿಲ್ಲ. ಅವತ್ತು ಇದು ವರ್ಕ್ ಮಾಡಿರೋ ಪ್ರಾಬ್ಲಮ್, ಇದು ನಾವು ಸ್ಟಿಚ್ ಮಾಡಿರೋ ಪ್ರಾಬ್ಲಮ್ ಅಲ್ಲ, ವರ್ಕ್ ಮಾಡಿರೋ ಪ್ರಾಬ್ಲಮ್. ನೋಡಿ ಇದು
ಹೇಗಿದೆ 11.5 ಇಟ್ವಲ್ಲ ನಾವು ಅಪ್ಪರ್ ಚೆಸ್ಟು ನೋಡಿ. ಶೋಲ್ಡ್ರು 6 ಇಟ್ಟಿದ್ದೀನಿ ನೋಡಿ ನಾನು ಕರೆಕ್ಟಾಗಿ. ಇಲ್ಲಿ ಹ್ಞೂ